ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನ್ನತ್ತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಫೀಸಿಂದ ಬಂದು ಒಂಥರ ರಿಲ್ಯಾಕ್ಸ್ಡ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವ್ಲಾಗ್ ಬಂದು ಕಂಪ್ಲೀಟ್ಲಿ ಈಗ ನ್ಯೂ ಮದರ್ಸ್ ಯಾರಾಗಿದ್ದಾರೆ ಅವ್ರಿಗೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ಲಿ ಮಗುವಿನ ಡೆವಲಪ್ಮೆಂಟ್, ಮಗುವಿನ ವೆಯ್ಟ್ ಗೇನ್ ಬಗ್ಗೆ ನಾನು ಈ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಜನ ನನಗೆ ಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಪಿಂಗ್ ಮಾಡಿ ನಿಮ್ಮ ಡಯಟ್ ಬಗ್ಗೆ ಹೇಳಿ, ಪಾಪುಗೆ ವೆಯ್ಟ್ ಗೇನ್ ಹೇಗಾಗ್ತಾ ಇದೆ, ಪಾಪು ವೆಯ್ಟ್ ಗೇನ್ ಮಾಡೋದು ಹೇಗೆ, ಮತ್ತು ಮಿಲ್ಕ್ ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಬ್ರೆಸ್ಟಲ್ಲಿ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಆಗ್ತದೆ, ಒಂದು ಬ್ರೆಸ್ಟಲ್ಲಿ ಕಮ್ಮಿ ಪ್ರೊಡಕ್ಷನ್ ಆಗ್ತಾ ಇದೆ, ಕಮ್ಮಿ ಅಂತ ಅನ್ನಿಸ್ತಾ ಇದೆ, ಮಿಲ್ಕ್ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಏನು ಮಾಡೋದು ಅಂತ ಹೇಳಿ ಒಂದಷ್ಟು ಕ್ವೆಶನ್ಸ್ನ ಕೇಳಿದ್ರಿ. ಸೊ ಐ ಥಾಟ್ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ಬೀಯಿಂಗ್ ಅ ವರ್ಕಿಂಗ್ ಮಾಮ್, ಕಂಟಿನ್ಯೂಸ್ ಆಗಿ ಒಂದು ಮಿಲ್ಕ್ ಸಪ್ಲೈ ಪಾಪುಗೆ ಯಾವುದೇ ರೀತಿ ಕಮ್ಮಿ ಇಲ್ದಂಗೆ ಹೇಗೆ ನಾನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಒಂದು ಹೆಲ್ದಿ ಬೇಬಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಮಗುವಿನ ವೆಯ್ಟ್ ಯಾವಾಗ ಅಪ್ರಾಪ್ರಿಯೇಟ್ ಆಗಿ ಪ್ರಪೋರ್ಷನೇಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ ತಿಂಗಳಿಂದ ತಿಂಗಳಿಗೆ, ಆವಾಗ ನಾವು ಹೆಲ್ದಿ ಬೇಬಿ ಆಗಿದೆ ಅಂತ ಹೇಳ್ತೀವಿ. ಮತ್ತು ಅದರದ್ದು ಆ್ಯಕ್ಟಿವಿಟೀಸ್ ಕೂಡ. ಸೊ ಫಾರ್ ಎಕ್ಸಾಂಪಲ್, ಕೆಲವೊಂದಷ್ಟು ಮೈಲ್ ಸ್ಟೋನ್ ಅನ್ನೋದಿರುತ್ತೆ. 3 ಮಂತ್ಸಿಗೆ ಒಂದು ಮೈಲ್ ಸ್ಟೋನು, 4th ಮಂತಲ್ಲಿ ಒಂದು ಮೈಲ್ ಸ್ಟೋನು, 5th ಮಂತಲ್ಲಿ ಒಂದು ಮೈಲ್ ಸ್ಟೋನು. ಸೊ ಪ್ರತಿ ತಿಂಗಳೂ ಒಂದೊಂದು ರೀತಿಯ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಇದರಿಂದ ಮಗು ಹೆಲ್ದಿ ಆಗಿದೆ, ಆ್ಯಕ್ಟಿವ್ ಆಗಿದೆ, ಚೆನ್ನಾಗಿ ವೆಯ್ಟ್ ಗೇನ್ ಆಗಿದೆ ಅಂತ ಹೇಳ್ತೀವಿ. ಸೊ ಮಕ್ಕಳು ವೆಯ್ಟ್ ಗೇನ್ ಹೇಗೆ ಮಾಡಬಹುದು ಅನ್ನೋದಾದರೆ, ತಾಯಿಯ ಎದೆ ಹಾಲು ಈಸ್ ಒನ್ ಆಫ್ ದ ಸೋರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಸೋರ್ಸ್ ಅಷ್ಟೇ. ಬೇರೆ ಇನ್ಯಾವ ಮುಖಾಂತರನೂ ನಾವು ಬೇಬಿಗೆ ವೆಯ್ಟ್ ಗೇನ್ ಮಾಡೋಕ್ಕಾಗಲ್ಲ 6 ಮಂತ್ಸ್ ತನಕ. ಸೊ ಈಗ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇರೋವಂಥದ್ದು 1st ಮಂತ್, ಅಂದರೆ ಮಗು ಹುಟ್ಟಿದಾಗಿಂದ 6 ತಿಂಗಳ ತನಕ ಮಗುವಿನ ವೆಯ್ಟ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ. ಸೊ 6 ಮಂತ್ಸ್ ಆದಮೇಲಿಂದ ಅದೇ ಬೇರೆ ರೊಟೀನ್ ಆಗಿರುತ್ತೆ ಮಕ್ಕಳಿಗೆ. ಬಿಕಾಸ್ ನಾವು ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿರ್ತೀವಿ ಆ್ಯಂಡ್ ಮಗುವಿಗೆ ಬೇರೆ ಊಟ ಕೂಡ ಸೇರ್ತಾ ಇರುತ್ತೆ. ಸೊ ಅವಾಗ ನಾವು ಬೇರೆ ರೊಟೀನ್ ಮಾಡ್ಕೊಳ್ಬೇಕಾಗತ್ತೆ, ಬೇರೆ ಬೇರೆ ರೆಸಿಪೀಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ, ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ನನಗೇನು ಗೊತ್ತಿದೆಯೋ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ತುಂಬ ಆಸೆ ಇತ್ತು, ಮಗು ಚೆನ್ನಾಗಿ ಗುಂಡಕ್ಕೆ ಇರಬೇಕು ಅಂತ ಹೇಳಿ ಸಿಕ್ಕಾಬಟ್ಟೆ ಆಸೆ ಇತ್ತು ನನಗೆ. ಭೈರವಂತೂ ಸಿಕ್ಕಾಬಟ್ಟೆ ಅವ್ನಿಗೆ ಏನು ಟ್ರೈ ಮಾಡಿದ್ರು ಅವನು ವೆಯ್ಟ್ ಗೇನ್ ಆಗ್ತಾ ಇಲ್ಲ. ಸೊ ಈ ಸತಿ ಅಂತೂ ನಾನು ಐ ಟ್ರೈಡ್ ಮೈ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈಗ ಪಾಪು ಏನಿದೆ, ಸೆಕೆಂಡ್ ಬೇಬಿ ಏನಿದೆ, ಹಿ ಹ್ಯಾಸ್ ವೆಯ್ಟ್ ಗೇನ್ ಚೆನ್ನಾಗಿ ಆಗ್ತಾ ಇದ್ದಾನೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ವಾಟ್ ಐ ಆಮ್ ಫಾಲೋಯಿಂಗ್ ಅಂತ ನನಗನ್ಸುತ್ತೆ. ಸೊ ಫಸ್ಟ್ ಬೇಬಿನಲ್ಲಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ವೆಯ್ಟ್ ಗೇನ್ ಬಗ್ಗೆ. ಬಟ್ ಈಗಲೂ ಕೂಡ ಅವ್ನು ಹಾಗೇನೆ, ಈಗಲೂ ಸಣ್ಣ ಇದ್ದಾನೆ ಭೈರವು. ಬಟ್ ಸೆಕೆಂಡ್ ಬೇಬಿಗೆ ನಾನು ಒಂದಷ್ಟು ರೊಟೀನ್ನ ಫಾಲೋ ಮಾಡಿದೆ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಮೇಕಿಂಗ್ ಮೀ, ಪಾಪುಗೂ ಒಂಥರ ಹೆಲ್ದಿ ಸ್ಲೀಪ್ ಆಗಿರ್ಬೋದು ಅಥವಾ ವೆಯ್ಟ್ ಗೇನ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ಏನು ತಿಂತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದಷ್ಟು ವ್ಲಾಗ್ಸ್ ಕೂಡ ಮಾಡಿದ್ದೀನಿ. ಐ ಥಿಂಕ್ 1 or 2 ವ್ಲಾಗ್ಸ್ ಮಾಡಿದ್ದೀನಿ. ತುಂಬ ಅದನ್ನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಟೈಮ್ ಆಗ್ತಾ ಇರಲಿಲ್ಲ. ಈ ಕಡೆ ಆಫೀಸ್ಗೆ ಹೋಗಬೇಕು ಅನ್ನೋ ಟೆನ್ಷನಲ್ಲಿ, ಹರಿಬರಿನಲ್ಲಿ ಮಾಡ್ತಾಯಿದ್ದೆ. ಸೊ ಇವತ್ತು ಡೀಟೇಲ್ ಆಗಿ ಕುತ್ಕೊಂಡು ನಾನು ಹೇಗೆ ಡಿಸೈಡ್ ಮಾಡ್ತೀನಿ ನಾನು ಏನು ತಿನ್ನಬೇಕು ಅಂತ, ಮತ್ತು ಅದು ತಿನ್ನೋದ್ರಿಂದ ಮಗುವಿಗೆ ಹೇಗೆ ಒಂದು ಕ್ವಾಲಿಟಿ ಮಿಲ್ಕ್ ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಫಸ್ಟ್ ನಾವು ಎದೆ ಹಾಲು ಕುಡ್ಸೋಕ್ಕೆ ಏನು ಶುರು ಮಾಡ್ತೀವಿ, ಆವಾಗ ಫಸ್ಟು ನೀರು ಥರ ಬರ್ತಾ ಇರುತ್ತೆ. ನೀರು ಅನ್ನೋದಕ್ಕಿಂತ ಅದನ್ನು ಏನು ಹೇಳ್ತಾರೆ, ಫಸ್ಟ್ 4 ಮಿಲ್ಕ್ ಅಂತ ನಾವೇನು ಹೇಳ್ತೀವಿ ಅದು ಬರುತ್ತೆ. ಅದಾದಮೇಲೆ ಅಂದರೆ ಮಗು ಕುಡಿಯೋಕ್ಕೆ ಶುರು ಮಾಡಿ ಒಂದು 3-4 ನಿಮಿಷಗಳ ಆದಮೇಲೆ ಹೈನ್ ಮಿಲ್ಕ್ ಅಂತ ಬರುತ್ತೆ. ಅಂದರೆ ಗಟ್ಟಿ ಹಾಲು, ನೊರೆ ಹಾಲು ಅಂತ ನಾವೇನು ಕರಿತೀವಿ ಆ ರೀತಿ ಬರುತ್ತೆ. ಸೊ ಹಾಗಾಗಿ ಒಂದು ಕ್ವಾಲಿಟಿ ಮಿಲ್ಕ್ ಕೊಡುವಂಥದ್ದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ರೊಟೀನ್ ಮಾರ್ನಿಂಗಿಂದ ಶುರು ಮಾಡ್ತೀನಿ. ಸೊ ಮಾರ್ನಿಂಗ್ ನಾನೊಂದು 6 o'clockಗೆ ಮಗುನ ಫೀಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ 6 o'clock ಒಂದ್ಸತಿ ಫೀಡ್ ಮಾಡ್ತೀನಿ. ಸೊ 2 hours ಒಂದ್ಸತಿ ಬೆಳಗ್ಗೆ ಫೀಡ್ ಮಾಡ್ತೀನಿ ನಾನು. ಸೊ 6 o'clock ಒಂದ್ಸತಿ ಆದಮೇಲೆ ನಾನು ಇಮ್ಮಿಡಿಯೇಟ್ ಡ್ರೈ ಫ್ರೂಟ್ಸ್. ಸೊ ಡ್ರೈ ಫ್ರೂಟ್ಸ್ ಅಂತ ಅಂದರೆ ಸೋಕ್ಡ್ ಆಲ್ಮಂಡ್ಸ್ ಆಗಿರ್ಬೋದು, ರೇಸನ್ಸ್ ಆಗಿರ್ಬೋದು, ಆಲ್ಮಂಡ್ಸ್ ಆಗಿರ್ಬೋದು, ಇದೆಲ್ಲನೂ ತೊಗೊಳ್ತೀನಿ. ಆಲ್ಮೋಸ್ಟ್ ಒಂದು ಅರ್ಧ ಹಿಡಿಯಷ್ಟು ನಾನು ತೊಗೊಳ್ತೀನಿ. ಬಿಕಾಸ್ ಮಗುಗೆ ತುಂಬ ಹೆಲ್ದಿ ಆಗಿರೋಂಥ ಹಾಲು ಬೇಕು. ಸೊ ಹಾಲು ನಾವು ಏನು ತಿಂತೀವೋ ಅದೇ ಹಾಲಾಗಿ ಫಾರ್ಮ್ ಆಗಿ ಬರುವಂಥದ್ದು.
ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ರೀತಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಡ್ಬೇಕು ಆ ಥರದ್ದು ಮಾಡಲ್ಲ. ಸೊ ನನ್ನ ಪ್ರೀ ಬ್ರೇಕ್ಫಾಸ್ಟ್ ಅಂತ ನಾನೇನು ಕರಿತೀನಿ ಅದನ್ನು ತುಂಬ ಚೆನ್ನಾಗಿ ತೊಗೊಳ್ತೀನಿ ನಾನು. ಮೇ ಬಿ ಫ್ರೂಟ್ಸ್ ಏನಿದೆಯೋ ಬೆಳಗ್ಗೆ ಎದ್ದ ತಕ್ಷಣ ನಾನು ಫ್ರೂಟ್ಸ್ ಕೂಡ ತೊಗೊಳ್ತೀನಿ. ಫ್ರೂಟ್ಸ್ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಒಂದೊಂದು ದಿವಸ ಫ್ರೂಟ್ಸು, ಒಂದೊಂದು ದಿವಸ ಓಟ್ಸು, ಒಂದೊಂದು ದಿವಸ ಬರೀ ಜೀರಿಗೆ ನೀರು, ಜೀರಿಗೆ ಮತ್ತು ಸೋಂಪು ಕಾಳಿನ ನೀರು, ಅದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಒಂದು ಹೆಲ್ದಿ ಮಿಲ್ಕ್ ಪ್ರೊಡ್ಯೂಸ್ ಮಾಡಲಿಕ್ಕೆ, ಸ್ಪೆಷಲಿ ಸೋಂಪು. ಸೊ ನಾನು ಹಿಂದಿನ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ನಮಗೆ ಆಲ್ಮೋಸ್ಟ್ 2 to 3 hours ನ್ಯಾಚುರಲ್ ಆಗಿ ಬ್ರೆಸ್ಟ್ ಮಿಲ್ಕ್ನ ಇಂಪ್ರೂವ್ ಮಾಡುತ್ತೆ ಸೋಂಪು ತಿನ್ನೋದ್ರಿಂದ. ಸೊ ಹಾಗಾಗಿ ಒಂದೊಂದು ದಿವಸ ಒಂದೊಂದು ರೀತಿ ಫಾಲೋ ಮಾಡ್ತೀನಿ. ಸೊ ಇನ್ನೊಂದು ದಿವಸ ಬಂದು ನಾನು ಆಲ್ಮಂಡ್ಸು, ಡ್ರೈ ಫ್ರೂಟ್ಸ್. ಸೊ ಇದು ಮೋಸ್ಟ್ ಆಫ್ ದ ಟೈಮ್ ನಾನು ಜಾಸ್ತಿ ಆಲ್ಮಂಡ್ಸು, ಡ್ರೈ ಫ್ರೂಟ್ಸು, ಬಿಕಾಸ್ ಅದು ತುಂಬ ಈಸಿಯಾಗಿ ಸಿಗುತ್ತೆ. ಸೀಡ್ಸ್ ಆಗಿರ್ಬೋದು, ಇದೆಲ್ಲನೂ ತಿನ್ನದ್ಬಿಟ್ಟು ಕೆಲವೊಂದು ಸತಿ ಹಾಲು ಕುಡಿತೀನಿ. ಅಕಸ್ಮಾತ್ ನಾನು ಹಾಲು ಕಾಯಿಸಿಲ್ಲ ಅಂತಂದರೆ ಚೆನ್ನಾಗಿ ಬಿಸಿ ನೀರನ್ನೇ ಒಂದು 2 to 3 ಗ್ಲಾಸ್ ಕುಡಿತೀನಿ. ಸೊ ನಾವು ಎಷ್ಟು ಸಾಲಿಡ್ಸ್ನ ತೊಗೊಳ್ತೀವೋ ಈಕ್ವಲೆಂಟ್ ಅಥವಾ ಮೋರ್ ಆಫ್ ಇಟ್ ನಾವು ಲಿಕ್ವಿಡ್ನ ತೊಗೊಳ್ಬೇಕಾಗತ್ತೆ. ಬಿಕಾಸ್ ನಮ್ಮ 80% ಆಫ್ ಮಿಲ್ಕ್ ನಮ್ದೇನು ಪ್ರೊಡ್ಯೂಸ್ ಆಗುತ್ತೆ ಬ್ರೆಸ್ಟ್ ಮಿಲ್ಕು, ಅದು ನೀರಿನ ಮೇಲೆ ಇರುತ್ತೆ. ಸೊ ಹಾಗಾಗಿ ನಾವು ಎಷ್ಟು ವಾಟರ್ ಇಂಟೇಕ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ನನ್ನ ಪ್ರೀ ಬ್ರೇಕ್ಫಾಸ್ಟ್ ಆಗಿರುತ್ತೆ ಅರೌಂಡ್ 6:30, 6:45 ಟೈಮಲ್ಲಿ. ಅದಾದಮೇಲೆ ನಾನು ಅರೌಂಡ್ 8:30 ಅಂದರೆ ನಾನು ಆಫೀಸ್ಗೆ ಹೋಗಾದ್ಮೇಲೆ, ಅಂದರೆ ಕಾಲೇಜ್ಗೆ ಹೋಗಾದ್ಮೇಲೆ ನಾನು ಐ ವಿಲ್ ಟೇಕ್ ಬ್ರೇಕ್ಫಾಸ್ಟ್ ಅರೌಂಡ್ 8:45, 9:15 ಒಳಗಡೆನೆ ನನ್ನ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಒಂದೊಂದು ದಿವಸ ಎಲ್ಲೋ ಹಿಂದೆ ಮುಂದೆ ಆಗಿರುತ್ತೆ. ಸೊ 6 o'clock ಆ್ಯಂಡ್ ಮತ್ತೆ 9 o'clock. ಸೊ ಗ್ಯಾಪ್ ಅಂದರೆ ಆಲ್ಮೋಸ್ಟ್ 3 hours ಗ್ಯಾಪಲ್ಲಿ ನಾನು ಮತ್ತೆ ಪುನಃ ಏನಾದರೂ ತಿಂದಿರ್ತೀನಿ. ಬಿಕಾಸ್ ನಮ್ಮ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋಕ್ಕೆ ನಮಗೆ ಟೈಮ್ ಬೇಕಾಗತ್ತೆ. ಅದು ನಾವು ತಿಂದಾದ್ಮೇಲೆ ಮಿಲ್ಕ್ ಅದು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೂಡ ಟೈಮ್ ಬೇಕಾಗತ್ತೆ. ಸೊ ಹಾಗಾಗಿ ಟೈಮ್ ಟು ಟೈಮ್ ಫ್ರೀಕ್ವೆಂಟಾಗಿ ನಾವೇನಾದರೂ ತಿಂತಾ ಇರಬೇಕು, ಅಂದರೆ ಹೆಲ್ದಿಯಾಗಿ ತಿಂತಾ ಇರಬೇಕು. ಸೊ ಹಾಗಾಗಿ ಸೊ ಅರೌಂಡ್ 9 o'clock, 9:15 ಒಳಗಡೆ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅದಾದಮೇಲೆ ನನ್ನ ನೆಕ್ಸ್ಟ್ ಬಂದುಬಿಟ್ಟು 12 o'clock. ಸೊ 9 to 12 ಇಸ್ ಅಗೇನ್ 3 hours ಗ್ಯಾಪ್ ನಾನು ಏನು ಕೊಡ್ತೀನಿ. ಆವಾಗ ಮತ್ತೆ ಪಾಪುಗೆ ಫೀಡ್ ಮಾಡಿ ಎಕ್ಸ್ಪ್ರೆಸ್ ಮಾಡೋಷ್ಟು ಮಿಲ್ಕ್ ನನಗೆ ಬೇಕಾಗತ್ತೆ. ಬಿಕಾಸ್ ಮತ್ತೆ ನಾನು ಪಾಪುನ ಬಿಟ್ಟು ಮತ್ತೆ ನಾನು 5 o'clock ಬರೋ ತನಕನೂ ಪಾಪುಗೆ ಎಷ್ಟು ಹಾಲು ಬೇಕೋ ಅಷ್ಟು ನಾನು ಸಫಿಷಿಯೆಂಟಾಗಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಐ ಹ್ಯಾವ್ ಟು ಪ್ರೊಡ್ಯೂಸ್ ಮೋರ್ ಆಫ್ ದ ಮಿಲ್ಕ್. ಸೊ ಇವಾಗ ಹೆಂಗಾಗಿದೆ ಅಂದರೆ ನಾನು ಈ ರೋಟೀನಿಗೆ ಫಿಕ್ಸ್ ಆಗಿರೋದ್ರಿಂದ ನನ್ನ ಮಿಲ್ಕ್ ಪ್ರೊಡಕ್ಷನ್ ಕೂಡ ಅದೇ ರೋಟೀನಿಗೆ ಸೆಟ್ ಆಗಿದೆ. ಸೊ ಆ ಟೈಮ್ಗೆ ನನ್ನ ಬ್ರೆಸ್ಟ್ ಕೂಡ ಫಿಲ್ ಆಗುತ್ತೆ ಆ್ಯಂಡ್ ಅದರಿಂದ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ನಾನು ಯಾವಾಗ ಊಟಕ್ಕೆ ಬರ್ತೀನಿ ಆವಾಗ 1 breast ಕಂಪ್ಲೀಟ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಸ್ಟೋರ್ ಮಾಡ್ತೀನಿ. ಸೊ ದಟ್ ಮಧ್ಯದಲ್ಲಿ ನನಗೆ 5 o'clock ಮುಂಚೆ ಏನು ಗ್ಯಾಪ್ ಇದೆಯೋ ಅದನ್ನು ಫಿಲ್ ಮಾಡ್ಕೊಳ್ತೀನಿ. ಆದರೆ ನಾನು 12 o'clock ಒಂದ್ಸತಿ ಫೀಡ್ ಮಾಡ್ತೀನಿ ಅಂದರೆ 1 o'clock ಒಂದ್ಸತಿ ಆಫರ್ ಮಾಡ್ತೀನಿ. ಯೂಶ್ವಲಿ 1 hour ಒಳಗಡೆ ಅವ್ನು ಕುಡಿಯೋದಿಲ್ಲ, ಆಫರ್ ಮಾಡ್ತೀನಿ. ಬಟ್ ಕುಡ್ದ ಅಂತಂದರೆ ದ್ಯಾಟ್ ಈಸ್ ಓಕೆ, ಕುಡಿಲಿಲ್ಲ ಅಂತಂದ್ರೂ ದ್ಯಾಟ್ ಈಸ್ ಓಕೆ. ಬಿಕಾಸ್ ಮತ್ತೆ ನಾನು ಹೇಗೂ ಎಕ್ಸ್ಪ್ರೆಸ್ ಮಾಡಿರ್ತೀನಲ್ಲ, ಹಾಗಾಗಿ ಅದರಲ್ಲಿ ಕುಡಿತಾನೆ. ಮತ್ತು 4:30 ಅಷ್ಟೊತ್ತಿಗೆ ಐ ವುಡ್ ಬಿ ಬ್ಯಾಕ್. ಸೊ ನಾನು ಆಗಲೇ ಹೇಳ್ದಂಗೆ, ನನ್ನ ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ, ಸೊ 2 ಟೈಮ್ ಎಕ್ಸ್ಪ್ರೆಸ್ ಮಾಡಿರೋವಂಥ ಮಿಲ್ಕ್ನ ಪಾಪು ತೊಗೊಳ್ತಾನೆ ನಾನು ಆಫೀಸಲ್ಲಿದ್ದಾಗ. ಅದಾದಮೇಲೆ ಇಟ್ ಈಸ್ ಅ ಬ್ರೆಸ್ಟ್ ಮಿಲ್ಕ್. ಸೊ ನಾನು ಯಾವುದೇ ರೀತಿ ನೈಟಲ್ಲಿ ಎಕ್ಸ್ಪ್ರೆಸ್ ಮಾಡಿಡೋದಾಗಲಿ ಆ ಥರದ್ದು ಏನೂ ಮಾಡೋದಿಲ್ಲ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಸೆಟ್ ಮೈ ರೋಟೀನ್. ಸೊ 12 o'clock ಒಂದ್ಸತಿ ಊಟ. ಸೊ ಅಗೇನ್ ಊಟ ಕೂಡ ಅಷ್ಟೇ ರೆಗ್ಯುಲರ್ ಆಗಿ ಅನ್ನ ಸಾರು, ಜಾಸ್ತಿ ಪಲ್ಯ, ಸ್ವಲ್ಪ ರೈಸ್ ಪೋರ್ಷನ್ ಕಮ್ಮಿ ಇರುತ್ತೆ, ನಂದು ಸ್ವಲ್ಪ ಸಾಂಬಾರು ಜಾಸ್ತಿ ಇರುತ್ತೆ, ಪಲ್ಯ, ಅದ್ರ ಜೊತೆಗೆ ಫ್ರೂಟ್ಸು ಅಥವಾ ಏನೋ ಒಂದು ಆ ರೀತಿ ತೊಗೊಳ್ತೀನಿ. ಇನ್ನು ಮಾರ್ನಿಂಗ್ ಕೆಲವೊಂದು ಸತಿ ಅಮ್ಮ ಗಸಗಸೆ ಪಾಯಸ ಆಗಿರ್ಬೋದು ಅಥವಾ ಸ್ವೀಟ್ಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಓಟ್ಸ್ ಆಗಿರ್ಬೋದು ಅಥವಾ ಈ ಡ್ರೈ ಫ್ರೂಟ್ಸ್ ಲಡ್ಡುಗಳಾಗಿರ್ಬೋದು, ಈ ಥರದ್ದೇನಾದರೂ ಮಮ್ಮಿ ನನಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಮೋರ್ ಫಿಲ್ಲಿಂಗ್. ಕೆಲವೊಂದು ಸತಿ ನಾನು ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ತುಂಬ ಹೆವಿ ಅಂತ ಅನಿಸಿದಾಗ ನಾನು ಅದನ್ನು ಒಂದು 1/2 hour, 1 hour, 1.5 hour ಬಿಟ್ಬಿಟ್ಟು ನಾನು ಅದನ್ನು ತೊಗೊಳ್ತೀನಿ. ಸೊ ದಟ್ ಒಂದು ರೀತಿ ನನಗೂ ಕೂಡ ಬ್ಯಾಲೆನ್ಸ್ಡ್ ಡಯಟ್ ಥರ ಇರುತ್ತೆ ಅಂತ ಹೇಳಿ. ಅದಾದಮೇಲೆ ಮತ್ತೆ 3 o'clock ಅರೌಂಡ್ ಟೈಮಲ್ಲಿ ಏನೋ ಒಂದು ನಿಮಗೆ ಕಾಫಿ ಟೀ ಬೇಕು ಅಂದರೆ ಕಟ್ ಆನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಇಟ್. ಸೊ ನಾನು ಯೂಶ್ವಲಿ ಕಾಲೇಜಲ್ಲಿ ಇರ್ತೀನಲ್ಲ, ಸೊ ನನ್ನ ಕೊಲೀಗ್ಸ್ ಜೊತೆ ಹೋದಾಗ ನಾನು ಕೂಡ ಕಾಫಿ ಟೀ ಆ ಥರದ್ದು ಏನಾದರೂ ತೊಗೊಳ್ತೀನಿ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಹೊಟ್ಟೆ ಹಶ್ವಕ್ಕೆ ಶುರುವಾಗುತ್ತೆ. ಸೊ ಯೂಶ್ವಲಿ ಬ್ರೆಸ್ಟ್ ಮಿಲ್ಕ್ ಕೊಟ್ಟಾದಮೇಲೆ ತುಂಬ ಹಶ್ವಾಗುತ್ತೆ ನನಗೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು 3:30 ಅರೌಂಡ್ ಟೈಮಲ್ಲಿ ನಾನು ಏನೋ ಒಂದು ಸ್ಯಾಂಡ್ವಿಚ್, ಕಾರ್ನ್ ಸ್ಯಾಂಡ್ವಿಚ್ ಇರ್ಬೋದು, ಆ ಥರದ್ದು ಏನಾದರೂ ತಗೊಳ್ತೀನಿ.
ಆ್ಯಂಡ್ ವಾಪಸ್ ಮನೆಗೆ ಬಂದಮೇಲೆ ಏನಾದರೂ ಒಂದು ಮನೆಯಲ್ಲಿ ಫ್ರೂಟ್ಸ್ ಇರ್ಬೋದು, ಏನೋ ಒಂಚೂರು ಡ್ರೈ ಫ್ರೂಟ್ಸು ಏನೋ ಒಂಚೂರು ನಾನು ತಿನ್ಕೊಳ್ತೀನಿ. ಸೊ ದ್ಯಾಟ್ ಮತ್ತೆ ನಾನು 5 o'clock ಆದಮೇಲೆ ಪಾಪುಗೆ ಕಂಪ್ಲೀಟ್ ಮಿಲ್ಕ್ನ ಫೀಡ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ರೊಟೀನ್ ನಾನು ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಮಗುವಿಗೆ ಒಂದು ರೀತಿ ಎಷ್ಟು ಹಾಲು ಬೇಕು ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಓಕೆ, ನಾನು ಈ ಟೈಮಿಗೆ ಇಷ್ಟು ಹಾಲು ಕೊಡಿಸಿದ್ರೆ ನೆಕ್ಸ್ಟ್ ಈ ಹಾಲು ಕೊಡಿಸ್ಬೋದು ಅಂತ ಹೇಳಿ ಒಂದು ರೊಟೀನ್ನ ಫಾಲೋ ಮಾಡಿರೋದ್ರಿಂದ ಪಾಪು ಕೂಡ ಅಷ್ಟೇ ಮಿಲ್ಕ್ ತೊಗೊಳ್ತಾನೆ. ಸೊ ಹೆಚ್ಚೆಚ್ಚು ಮಿಲ್ಕ್ ಬೇಕಾಗತ್ತೆ ನಮಗೆ. ಆ್ಯಂಡ್ ಮಗುವಿಗೆ ಎಷ್ಟು ಬೇಕೋ ಮಗು ಖಂಡಿತವಾಗ್ಲೂ ತೊಗೊಳುತ್ತೆ. ಸೊ ಮಗುವಿಗೆ ಹಾಲು ಕುಡಿಸ್ಬೇಕಾದಾಗ ಯಾವುದೇ ರೀತಿ ಸೌಂಡ್ ಮಾಡೋದಾಗಲಿ ಅಥವಾ ತುಂಬ ಜನಗಳ ಜೊತೆ ಮಾತಾಡ್ಕೊಂಡು ಕುಡಿಸೋದಾಗಲಿ ಆ ಥರ ಮಾಡಲ್ಲ. ಸೈಲೆಂಟಾಗಿದ್ದಾಗ ಅವ್ನು ಜಾಸ್ತಿ ಮಿಲ್ಕ್ನ ಕುಡಿತಾನೆ. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಡಿಸ್ಟ್ರಾಕ್ಷನ್, ಸ್ಪೆಷಲಿ ಭೈರವ್ ಏನಾದರೂ ಬರೋದು, ಮಾತಾಡ್ಸೋದು, ಇಲ್ಲ ಅವರಪ್ಪ ಮಾತಾಡ್ಸೋದು ಮಾಡಿದ್ರೆ ಅವ್ನಿಗೆ ಹಾಲು ಕುಡಿಯೋ ಕಡೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಅವ್ರ ಜೊತೆ ಮಾತಾಡಬೇಕು, ಅವ್ರು ಏನು ಮಾಡ್ತಾಯಿದ್ದಾರೆ ನೋಡಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಶುರು ಆಗಿಬಿಡುತ್ತೆ ಮಕ್ಕಳಿಗೆ. ಸೊ ಅದಕ್ಕೆ ಹಾಲು ಕುಡಿಸ್ಬೇಕಾದಾಗ ನೀವು ಮಾತಾಡ್ಸಕ್ಕೆ ಹೋಗಬೇಡಿ, ಜಸ್ಟ್ ಐ ಟು ಐ ಕಾಂಟ್ಯಾಕ್ಟ್ ಇರಲಿ ಪಾಪು ಜೊತೆಗೆ. ಪಾಪುನ ನೋಡ್ತಾ ಪಾಪುಗೆ ಹಾಲು ಕುಡಿಸಿ. ಕೆಲವೊಬ್ಬರು ಒಂದಷ್ಟು ಮಿಸ್ಟೇಕ್ ಮಾಡ್ತೀರಾ, ಪಾಪು ಹಾಲು ಕುಡಿತಾ ಇದೆ ಅಂತ ಈ ಕಡೆ ಮೊಬೈಲ್ ನೋಡೋದು ಅಥವಾ ಏನೋ ಬೇರೆ ಏನೋ ಮಾತಾಡೋದು ಮಾಡಿದಾಗ ಮಕ್ಕಳು ಡಿಸ್ಟ್ರ್ಯಾಕ್ಟ್ ಆಗ್ತಾರೆ. ಸೊ ಕಂಪ್ಲೀಟಾಗಿ ನಿಮ್ಮ ಹಾಲು ನೀವು ಕುಡಿಸ್ಬೇಕಾದಾಗ ಒಂದು 15-20 minutes ಮಗುನ ನೋಡ್ತಾ, ಮಗುನ ಸವರ್ತಾ, ಮುದ್ದು ಮಾಡ್ತಾ, ಅದು ಹೆಂಗೆ ಆ ಫೀಲಿಂಗೇ ಇಸ್ ಟೋಟಲಿ ಡಿಫ್ರೆಂಟ್ ಅಂತ ಅನಿಸುತ್ತೆ. ಮುದ್ದು ಮಾಡ್ತಾ ಮಗುವಿಗೆ ಹೆಚ್ಚಿಗೆ ಹಾಲು ಕುಡಿಸ್ಬೇಕಾಗತ್ತೆ. ಆ್ಯಂಡ್ ಒಂದು ಸತಿ ಕುಡಿಸಾದ್ಮೇಲೆ ಮಗು ಬರ್ಪ್ ಮಾಡಿಸಿ, ಒಂದು ಎದೆ ಕುಡಿಸಾದ್ಮೇಲೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಎಂಟಿ ಆಗೋವಂಥದ್ದು ಫೀಲ್ ಆಗುತ್ತೆ ನಿಮಗೆ ಬ್ರೆಸ್ಟು. ಸೊ ಆವಾಗ ಮಗುವನ್ನ ಎತ್ತಿ ಮತ್ತೆ ಬರ್ಪ್ ಮಾಡಿಸಿ ಇನ್ನೊಂದು ಕಡೆ ಬ್ರೆಸ್ಟ್ಗೆ ಆಫರ್ ಮಾಡಬೇಕಾಗತ್ತೆ ಮಕ್ಕಳಿಗೆ. ಸೊ ಹೀಗೆ ಮಾಡೋದ್ರಿಂದ ಮಕ್ಕಳು ಕಂಪ್ಲೀಟಾಗಿ ಹಾಲು ಕುಡಿತಾರೆ. ಕುಡಿದಿದ್ದ ಹಾಲು ಕೂಡ ಡೈಜೆಸ್ಟ್ ಆಗುತ್ತೆ. ಸೊ ನೀವು 2 ಎದೆ ಕುಡಿಸ್ಬೇಕು ಅಂತ ಹರಿಬರಿನಲ್ಲಿ ಕುಡ್ಸೋಕ್ಕೆ ಹೋಗಬಾರ್ದು. 1 ಎದೆ ಹಾಲು ಕುಡಿಸಾದ್ಮೇಲೆ ಸ್ವಲ್ಪ ವೇಟ್ ಮಾಡಿ, ಒಂದು ಅರ್ಧ ಗಂಟೆ ಆಗ್ಬೋದು, 45 minutes ಆಗ್ಬೋದು. ಕಂಪ್ಲೀಟಾಗಿ ಬರ್ಪ್ ಬಂದಾದಮೇಲೆ ಮಕ್ಕಳಿಗೆ ಇನ್ನೊಂದು ಎದೆನ ಆಫರ್ ಮಾಡಿ. ಸೊ ಹಸಿವಿದ್ರೆ ಕುಡಿತಾರೆ, ಇಲ್ಲ ಅಂತಂದರೆ ಬೇಡ ಅಂತ ತಲೆ ತಿರುಗಿಸೋದು ಆ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಓಕೆ ಹೊಟ್ಟೆ ತುಂಬಿದೆ ಅಂತ. ನಾವು ಯಾವಾಗ ಮಕ್ಕಳು ಅಳ್ತಾರೆ ಆವಾಗ ನಾನು ಹಾಲು ಕೊಡುವಂಥದ್ದು. ಸೊ ದ್ಯಾಟ್ ಈಸ್ ಫೀಡ್ ಆನ್ ಡಿಮ್ಯಾಂಡ್ ಅಂತ. ಕೆಲವೊಂದು ಸತಿ ಆಫರ್ ಮಾಡ್ತೀನಿ, ಅವ್ನಿಗೆ ಇಷ್ಟ ಇಲ್ಲ ಕುಡಿಲಿಲ್ಲ ಅಂತ ಹೇಳಿದ್ರೆ ನಾನು ತುಂಬ ಅವನಿಗೆ ಫೋರ್ಸ್ ಮಾಡಿ ಕುಡಿಸೋದಕ್ಕೆ ಹೋಗೋದಿಲ್ಲ. ಸೊ ಈ ರೀತಿ ಮಕ್ಕಳಿಗೆ ಅವ್ರನ್ನ ಚೂರು ಅಳಕ್ಕಿಂತ ಮುಂಚೆ ನಾವು ಕುಡಿಸಿದಾಗ ಮಕ್ಕಳಿಗೂ ಅದು ಕಂಪ್ಲೀಟಾಗಿ ಹಸುವಾಗಿರುತ್ತೆ, ಫುಲ್ ಕುಡ್ಕೊಳ್ತಾರೆ. ಕೆಲವೊಂದು ಸತಿ ಏನಾಗುತ್ತೆ, ಮಕ್ಳಿಗಿನ್ನೂ ಹಸುವೆ ಆಗಿರಲ್ಲ, ಒಂಚೂರು ಕೊಡ್ತೀವಿ, ಓಕೆ ಈಗಿನೂ ಕೊಡಿಸಿದ್ದೀವಿ ಅಂತ ಹೇಳಿ ಮೈಂಡಲ್ಲಿ ನಾವು ಫಿಕ್ಸ್ ಆಗಿಬಿಡ್ತೀವಿ. ಬಟ್ ಆದರೆ ಮಕ್ಕಳು ಅವಾಗ ಕಂಪ್ಲೀಟಾಗಿ ಕುಡ್ದಿರೋಲ್ಲ, ಅರ್ಧ ಹೊಟ್ಟೆನೇ ಇರ್ತಾರೆ. ಮಕ್ಕಳಿಗೆ ಹೇಳ್ಕೊಳಕ್ಕೆ ಕೂಡ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಕಂಪ್ಲೀಟ್ ಬ್ರೆಸ್ಟ್ ಫಿಲ್ ಆದಮೇಲೆ ಮಕ್ಕಳಿಗೆ ಹೊಟ್ಟೆಗೆ ಕುಡಿಸಿದಾಗ ಮಕ್ಕಳಿಗೂ ಕೂಡ ಕಂಪ್ಲೀಟ್ ಅಂತ ಅನಿಸುತ್ತೆ, ಆರಾಮಾಗಿ ನಿದ್ದೆ ಕೂಡ ಮಾಡ್ತಾರೆ. ಬರೀ ಅರ್ಧಂಬರ್ಧ ಹಾಲು ಕುಡಿದ್ಬಿಟ್ಟಾಗ ಮಕ್ಕಳು ಬೇಗ ಎದ್ದು ಬಿಡ್ತಾರೆ. ಒಂದು 20 ನಿಮಿಷಕ್ಕೆಲ್ಲ ಎದ್ಬಿಟ್ರಪ್ಪ, 10 ನಿಮಿಷಕ್ಕೆ ಎದ್ಬಿಟ್ರು ಅಂತ ಅಂದರೆ ಅದ್ರದ್ದು ಕಾರಣ ಇದಾಗಿರುತ್ತೆ. ಅಂದರೆ ಕಮ್ಮಿ ಹಾಲನ್ನ ತೊಗೊಂಡಿರ್ತಾರೆ, ಹಸಿವಾಗ್ತಾ ಇರುತ್ತೆ, ಅವ್ರಿಗೆ ಹೇಳೋಕೆ ಗೊತ್ತಾಗ್ತಾರೆ. ಸೊ ಮಧ್ಯ ಎದ್ದು ಬಿಡ್ತಾರೆ. ಸೊ ಮಕ್ಕಳು ಎಷ್ಟು ಚೆನ್ನಾಗಿ ಹಾಲು ಕುಡಿದು ಮಲಗ್ತಾರೋ ಅಷ್ಟು ಚೆನ್ನಾಗಿ ಅವರ ಡೆವಲಪ್ಮೆಂಟ್ ಆಗುತ್ತೆ, ಬೇಗ ಮೈಲ್ ಸ್ಟೋನ್ಸ್ನ ರೀಚ್ ಮಾಡ್ತಾರೆ. ಸೊ ಇನ್ನು ಇದಿಷ್ಟು ನನ್ನ ಫಾಲೋ ಮಾಡಿದಂಥದ್ದು ಪಾಪುವಿನ ವೇಟ್ ಗೇನ್ಗೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಗ್ರ್ಯಾಜುವಲಿ ನನಗೆ ಅವನು ಎವ್ರಿ ಮಂತ್ಗೆ 1 kg ಹತ್ತತ್ರ 900 grams ಇರ್ಬೋದು, ಅಥವಾ 1 kg, ಕೆಲವೊಂದು ಸತಿ 1.1, 1.2 kgs ಕೂಡ ಇನ್ಕ್ರೀಸ್ ಆಗಿರುವಂಥದ್ದು ಇದೆ. ಸೊ ಈಗಂತೂ 3 months ತನಕನೂ ನಾವು ರೆಗ್ಯುಲರಾಗಿ ಚೆಕ್ ಮಾಡಿದಾಗ ಅದೇ ರೀತಿ ಇನ್ಕ್ರೀಸ್ ಇತ್ತು, ಒಂದು ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು. ಬಟ್ 3 months ಆದಮೇಲೆ ನಾವು ಯೂಶ್ವಲಿ ಹೋಗೇ ಇಲ್ಲ, ಬಿಕಾಸ್ ವ್ಯಾಕ್ಸಿನೇಷನ್ ಇನ್ನು 9th month ಇರೋದ್ರಿಂದ. ಸೊ ಈಗ ರೀಸೆಂಟಾಗಿ ನಾನು ಅವನಿಗೆ ವೆಯ್ಟ್ ಚೆಕ್ ಮಾಡಿಲ್ಲ. ಸೊ ಕೇಳ್ತಾ ಇದ್ರಿ ವೆಯ್ಟ್ ಎಷ್ಟಾಗಿದ್ದಾನೆ ಪಾಪು ಅಂತ ಹೇಳಿ. ನನ್ನ ಕಣ್ಣಾಳ್ತಲೇ ಗೊತ್ತಾಗತ್ತೆ ಅಲ್ವಾ. ಸೊ ತಾಯಂದಿರಿಗೆ ಮಕ್ಕಳು ಒಂಚೂರು ಆಚೆ ಈಚೆ ಆದರೂ ಗೊತ್ತಾಗುತ್ತಲ್ವಾ. ಸೊ ಡೆಫಿನೆಟ್ಲಿ ಒಂದು ಗುಡ್ ಹೆಲ್ದಿ ಆ್ಯಂಡ್ ಗುಡ್ ಹೆಲ್ದಿ ವೆಯ್ಟ್ ಕೂಡ ಗೇನ್ ಆಗಿದ್ದಾನೆ ಅನ್ನುವಂಥದ್ದು ನನಗೆ ಸುಮ್ಮನೆ ಕಣ್ಣಾಳ್ತಲೇ ಗೊತ್ತಾಗಿರೋವಂಥದ್ದು. ಅದು ಬಿಟ್ಟು ನಾನು ಡೆಡಿಕೇಟೆಡ್ ಆಗಿ ಎವ್ರಿ ತಿಂಗಳು ಇದೇ ಡೇಟಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅಂತೆಲ್ಲ ಮಾಡಿಲ್ಲ ನಾನು. ಬಟ್ ಹೀ ಈಸ್ ಆ್ಯಕ್ಟಿವ್ ಆ್ಯಂಡ್ ಖುಷಿಯಾಗತ್ತೆ ಅವನ್ನ ಎತ್ಕೊಳ್ಳೋಕ್ಕೆ, ಮುದ್ದಾಗಿ ಗುಣ್ಗೊಂಡೋಗಿ ಸಿಗ್ತಾನೆ ಅಂಥೇಳಿ. ಸೊ ದ್ಯಾಟ್ಸ್ ಹೌ ನಾನು ನನ್ನ ರೊಟೀನ ಸೆಟ್ ಮಾಡಿದಂಥದ್ದು. ಇನ್ನು ನೆಕ್ಸ್ಟ್ ಬಂದು ಡಯಟ್ ಏನು ಫಾಲೋ ಮಾಡ್ತಾಯಿದ್ದೀರ ಅಂಥೇಳಿ, ನಾನು ಆಗಲೇ ಹೇಳ್ದಂಗೆ ಫ್ರೀಕ್ವೆಂಟಾಗಿ ನಾನು ಏನಾದರೂ ತಿಂತಾ ಇರ್ತೀನಿ. ಹಸಿವಾಗಿನೂ ಕೂಡ ತಿಂತೀನಿ, ಕೆಲವೊಂದು ಸತಿ
ಹೆಲ್ದಿ ಮಿಲ್ಕ್ ಬರಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದು ಸತಿ ತಿಂತೀನಿ. ಲೈಕ್ ಐ ಸೆಡ್, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ಈಗ ಸೀಸ್ನಲ್ ಫ್ರೂಟ್ಸ್ ಮ್ಯಾಂಗೋ ಇತ್ತು ಅಂತಂದರೆ ಮ್ಯಾಂಗೋ. ತುಂಬ ಜನ ಕೇಳ್ತಾ ಇರ್ತೀರಾ, ಮೇಡಮ್ ತಿನ್ಬೋದಾ, ಇದು ತಿನ್ಬೋದಾ, ಮೊಟ್ಟೆ ತಿನ್ಬೋದಾ? ತುಂಬ ಜನ ಹೇಳ್ತಾರೆ 1 ವರ್ಷದ ತನಕನೂ ಮೊಟ್ಟೆ ತಿನ್ನಬಾರ್ದು ಬಾಣಂತಿಯರು ಅಂತ. ಸೊ ನಾವೇ ಪ್ರೋಟೀನ್ ಇರುವಂಥ ಊಟ ತಿನ್ನಲಿಲ್ಲ ಅಂದರೆ ಮಗುವಿಗೆ ಹೇಗೆ ಪ್ರೋಟೀನ್ ಇರುವಂಥದ್ದು ಬರುತ್ತೆ ಅಲ್ವಾ? ಸೊ ಹಾಗಾಗಿ ಮೊಟ್ಟೆ ತಿಂತೀನಿ ನಾನು. ನಾನ್ ವೆಜ್ ಆ್ಯಸ್ ಯೂಶುವಲ್, ನಾನ್ ವೆಜಿಟೇರಿಯನ್ ಆಗಿದ್ದರೆ ಖಂಡಿತವಾಗ್ಲೂ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು ತುಂಬ ಜಾಸ್ತಿ ತೊಗೊಳ್ಳಿ ಅಂತ ಹೇಳಲ್ಲ, ಒಂದು ಈಕ್ವಲ್ ಪ್ರಪೋರ್ಷನೇಟ್ ಆ ಕ್ವಾಂಟಿಟಿ. ಸೊ ನೀವು ಇಷ್ಟು ರೈಸ್, 1 ಕಪ್ ಆಫ್ ರೈಸ್ ತೊಗೊಳ್ತೀರಾ ಅಂದರೆ 1 ಕಪ್ ಆಫ್ ಚಿಕನ್ ಇರಲಿ, ಅಲ್ಲಿ ಗ್ರೇವಿ ಇತ್ತು ಅಂತಂದರೆ ಗ್ರೇವಿ ಇರಲಿ. ಸೊ ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಮೀಲ್ಸ್ ತೊಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಕ್ಯಾರೆಟ್ ಇರ್ಬೋದು, ಸೌತೆಕಾಯಿ ಇರ್ಬೋದು, ಈ ರೀತಿ ತೊಗೊಳ್ಳೋವಂಥದ್ದು. ಆ್ಯಂಡ್ ತುಂಬ ಜನ ಕೇಳ್ತೀರಾ ಮಜ್ಜಿಗೆ ಮೊಸರು ಎಲ್ಲ ಕುಡಿತೀರಾ ಅಂತ. ಖಂಡಿತವಾಗ್ಲೂ ಕುಡಿತೀನಿ. ನನಗೂ ಅದು ಒಳ್ಳೆಯದು, ಒಂದು ಗುಡ್ ಗಟ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಮೊಸರೇನಿದೆ ಒಳ್ಳೆಯದಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮಗುವಿಗೂ ಅಷ್ಟೇ, ಮಗುವಿನ ಸ್ಕಿನ್ಗೆ, ಮಗುವಿನ ಕಲರ್ಗೆ. ನೀವು ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಹೇಗೆ ಮಗು ಫೇರ್ ಆಗಬೇಕು ಅಂತಂದರೆ ಯಾವ ಕ್ರೀಮ್ ಹಚ್ಚಬೇಕು ಅಂತ. ಯಾವ ಕ್ರೀಮು ಹಚ್ಚಬೇಡಿ, ಒಂದು ಒಳ್ಳೆ ಹೆಲ್ದಿ ಡಯಟ್ನ ಫಾಲೋ ಮಾಡಿ ಒಂದು ಹೆಲ್ದಿ ಸ್ಕಿನ್ ಬರುತ್ತೆ. ಸೊ ನಾನು ಸ್ಕಿನ್ ಕಲರ್ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ಕಿನ್ ಟೆಕ್ಸ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮಗುವಿಗೆ ಒಂದು ಒಳ್ಳೆ ಸ್ಕಿನ್ ಟೆಕ್ಸ್ಚರ್ ಬರುತ್ತೆ, ಶೈನಿಂಗ್ ಆಗಿರುವಂಥ ಟೆಕ್ಸ್ಚರು. ಹಿಂಗೆ ಮುಟ್ಟಿದ್ರೆ ಗೂಗ್ಲಿ ಮುಚ್ಚ ಅಂತಾರಲ್ಲ, ಆ ರೀತಿ ಚೊಬ್ಬಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ನಾವು ಹಾಗೆ ಹಾಲು, ಬೆಣ್ಣೆ, ತುಪ್ಪ, ಮೊಸರು ಇದೆಲ್ಲ ತಿನ್ನಬೇಕಾಗತ್ತೆ. ಸೊ ನಾನು ಅದನ್ನ ಇಂಟೇಕ್ ಮಾಡ್ಕೊಳ್ತಿರೋದ್ರಿಂದನೇ ನೋಡ್ಬೋದು ನಾನು ಯಾವುದೇ ರೀತಿ ವೆಯ್ಟ್ ಲಾಸ್ ಬಗ್ಗೆ ಯಾವುದು ಚಿಂತೆ ಮಾಡ್ತಾಯಿಲ್ಲ ನಾನು. ತುಂಬ ಒಬ್ಬರು ಆ್ಯಕ್ಚುಲಿ ಕ್ವೆಶನ್ ಮಾಡಿ ಕೇಳಿದ್ರಿ, ಮೇಡಮ್ ವೆಯ್ಟ್ ಎಷ್ಟಿದ್ದೀರಾ ಆ್ಯಂಡ್ ಏನಾದರೂ ಡಯಟ್ ಮಾಡ್ತಾ ಇದ್ದೀರಾ, ಮಾಡಿದ್ರೆ ಯಾವಾಗಿಂದ ಶುರು ಮಾಡ್ತೀರಾ? ನಾವು ಕೂಡ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ, ಹೇಗೆ ಮಾಡಬೇಕು ಅಂತ ಹೇಳಿ. ಸೊ ನಾನು ಕೂಡ ಐ ವಿಲ್ ಆಲ್ಸೋ ಸ್ಟಾರ್ಟ್ ಇಟ್ ಒನ್ಸ್ ನಾನು ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಾದ್ಮೇಲೆ. ಸೊ ಸಾಲಿಡ್ ಸ್ಟಾರ್ಟ್ ಮಾಡಾದ್ಮೇಲೆ ಪಾಪು ಕೂಡ ಸ್ವಲ್ಪ ಹಾಲು ಇಂಟೇಕ್ ಮಾಡೋವಂಥದ್ದು ಕಮ್ಮಿ ಆಗುತ್ತೆ ಎಲ್ಲೋ ಒಂದು ಕಡೆ. ಹಾಗಾಗಿ ನಾನು ಅಷ್ಟು ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆ ಅಥವಾ ಎದೆ ಹಾಲನ್ನ ಹೆಚ್ಚಿಸ್ಕೋಬೇಕು ಅಂತ ನಾನು ಕೂಡ ಚಿಂತೆ ಮಾಡಲ್ವೇನೋ. ಆ್ಯಂಡ್ ಆವಾಗ ನನಗೆ ಮಧ್ಯದಲ್ಲಿ ಬರೋದಕ್ಕೆ ಕೂಡ ಟೈಮ್ ಆಗ್ತಾ ಇರಲ್ಲ ಆಫೀಸಿಂದ. ಸೊ ಇವಾಗ ಅಂದರೆ ಒಂದು ಸ್ವಲ್ಪ ವೆಕೇಷನ್ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇದೆ ಪಾಪುಗೆ ಫೀಡ್ ಮಾಡೋಕ್ಕೆ. ಸೊ ಲೇಟರ್ ನಾನು ಬೆಳಗ್ಗೆ ಹೋದರೆ ಸಂಜೆನೇ ಬರೋಕ್ಕಾಗ್ತು. ಸೊ ಆವಾಗ ನನಗೆ ತುಂಬ ಮಿಲ್ಕ್ ಪ್ರೊಡಕ್ಷನ್ ಆದರೂ ನನಗೆ ಕಷ್ಟ ಆಗುತ್ತೆ. ಕೆಲವೊಂದು ಸತಿ ಲೀಕ್ ಆಗುವಂಥದ್ದು ಬ್ರೆಸ್ಟ್ ಮಿಲ್ಕು, ಆ ಥರದ್ದೆಲ್ಲ ಇಶ್ಯೂಸ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನನ್ನ ಡಯಟ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಾನು ಕಮ್ಮಿ ತೊಗೊಂಡಾಗ ಕಮ್ಮಿ ಮಿಲ್ಕ್ ಪ್ರೊಡಕ್ಷನ್ ಆಗಿರುತ್ತೆ, ಅಥವಾ ನಾನು ಹೇಗೆ ತೊಗೊಳ್ತೀನಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಒಂದು ಹೆಲ್ದಿ ಡಯಟ್, ಫ್ರೂಟ್ಸ್ ತೊಗೊಳ್ಳಿ, ಆ್ಯಪಲ್, ಆರೆಂಜ್, ಯಾವುದಕ್ಕೂ ದೇರ್ ಇಸ್ ನೋ ಸ್ಟಾಪಿಂಗ್ ಎಟ್ ಆಲ್. ಸೊ ವಾಟ್ ಯು ಫೀಲ್ ಹೆಲ್ದಿ, ಸೊಪ್ಪು, ತರಕಾರಿ ಇದೆಲ್ಲನೂ ತೊಗೊಳೋದ್ರಿಂದ ಒಂದು ಹೆಲ್ದಿ ಡಯಟ್ ತಾಯಿ ಯಾವಾಗ ತೊಗೊಳ್ತಾಳೋ ತಾನೇ ಮಗುವಿಗೆ ಒಳ್ಳೆ ಹಾಲು ಬರುತ್ತೆ. ಸೊ ಒಳ್ಳೆ ಹಾಲು ಬಂದಾಗ ಮಗುವಿಗೂ ಒಂದು ಹೆಲ್ದಿ ಡೆವಲಪ್ಮೆಂಟ್ಗೆ, ವೆಯ್ಟ್ ಗೇನ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ಮೈಲ್ ಸ್ಟೋನ್ ರೀಚ್ ಮಾಡೋದಕ್ಕೂ ಕೂಡ ಅದು ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಇವತ್ತಿಂದ ಮೈಂಡ್ ಮಾಡ್ಕೊಳ್ಳಿ, ಹೆಲ್ದಿ ತಿಂತೀರಾ, ಜಾಸ್ತಿ ನೀರು ಕುಡಿತೀರಾ, ಹಾಗೆ ಮಗುವಿಗೆ ಫ್ರೀಕ್ವೆಂಟಾಗಿ ಹಾಲನ್ನ ಕುಡಿಸ್ತೀರಾ. ಒಂದು ರೊಟೀನ ಸೆಟ್ ಮಾಡಿಕೊಂಡು ತಾನೇ ಮಕ್ಕಳು ವೆಯ್ಟ್ ಗೇನ್ ಆಗ್ತಾರೆ. ಓಕೆ, ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಥರನೇ ತಾಯಂದಿರು ಯಾರಾದರೂ ಇದ್ದರೆ ಈ ಒಂದು ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಬಾಯ್.